ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SAG ಕ್ರಿಯೇಷನ್. ಇವತ್ತು ಒಂದು ಹೊಸ ಸ್ಟೈಲಲ್ಲಿ ಕ್ರೋಶಾ ಬ್ರೈಡಲ್ ಲುಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಎಲ್ಲ ಪಟ್ಟು ಸೀರೆಗಳಿಗೆ ಹಾಗೆ ನಾರ್ಮಲ್ ಆಗಿರಿಸಿಲ್ಲ ಸೀರೆಗೆ ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಫಸ್ಟು ನೋಡಿ, ದಾರ ಬಂದು 2 ಕಲರ್ ದಾರ 8 ಎಳೆ ದಾರನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ. ಇದನ್ನು ಖಂಡಿತವಾಗ್ಲೂ ಸ್ಯಾರಿಗೆ ಟ್ರೈ ಮಾಡಿ. ಇದು ನಾನು ಕೂಡ ನೆಕ್ಸ್ಟ್ ಬರುವಂಥ ಕಸ್ಟಮರ್ಗೆ ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ಸ್ಯಾಂಪಲ್ ಆಗಿ ಟ್ರೈ ಮಾಡ್ಕೊತಾ ಇದ್ದೀನಿ. ನಾನೇ ಹಾಗೆ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ. ಯಾವ ಥರ ತೋರಿಸಿದ್ದೀನಿ ಅಪ್ಪ ಅಂದರೆ, ಇದು ರಿಂಗ್ ರೋಲ್ ಡಿಸೈನು. ಅದು ಒಂದೊಂದು ಹಾಕೋದ್ರಿಂದ ತುಂಬ ಹೆವಿ ಆಗುತ್ತೆ, ಕಾಸ್ಟ್ ಕೂಡ ಭಾಳ ಆಗುತ್ತೆ, ಹಾಕೋದಕ್ಕೆ ಟೈಮ್ ಹಿಡಿಯುತ್ತೆ. ಹಂಗಾಗಿ ಅದಕ್ಕೆ ಕಾಸ್ಟ್ ಅಷ್ಟೊಂದು ಹೇಳಿದ್ದೀನಿ. ಸೊ ಇವತ್ತು ಈ ಥರ ಟ್ರೈ ಮಾಡಿ, ತುಂಬ ಬೇಗನೆ ಆಗುತ್ತೆ. ಹಾಗೆ ಕಸ್ಟಮರ್ಗೆ ತೋರಿಸಿದಾಗ ಖಂಡಿತವಾಗ್ಲೂ ಒಪ್ಕೊಂಡು ಹಾಕ್ಸ್ಕೊತಾರೆ. ಸೊ ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ನ ಮಾಡ್ಕೊತಾ ಇದ್ದೀನಿ. 2 ಚೈನ್ನ ಮಾಡಿಕೊಂಡು ಈ 2 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನನ್ನ ಸಬ್ಸ್ಕ್ರೈಬರ್ ನೋಡೋರಾಗಿದ್ದರೆ ಆ ಡಿಸೈನ್ಗೂ ಈ ಡಿಸೈನ್ಗೂ ನಾನು ಏನು ಚೇಂಜಸ್ ಮಾಡಿರ್ಬೋದು ಅಂತ ಗೊತ್ತಾಗುತ್ತೆ. ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಹೋಗ್ಬಿಟ್ಟು ಆ ವಿಡಿಯೋನ ನೋಡ್ಕೊಳ್ಳಿ. ಆ ಥರ ಇಷ್ಟ ಆಗಿದ್ದರೆ ಅದನ್ನು ಟ್ರೈ ಮಾಡ್ಕೊಳ್ಳಿ. ಈ ಥರ ಇಷ್ಟ ಆಗಿದ್ದರೆ ಈ ರೀತಿ ಟ್ರೈನ ನೀವು ಮಾಡ್ಕೋಬೋದು. ಸೊ 2 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ 1 2 3 4 5 6 7 8 9 10 11 12 13 14 15 ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಅಲ್ಲಿ ನಾನು 30 ಚೈನ್ಗಳನ್ನ ಹಾಕಿಬಿಟ್ಟು ವರ್ಕ್ ಮಾಡಿದ್ದೆ. ಇಲ್ಲಿ ಹಾಫ್ ಕಡಿಮೆ ಮಾಡಿದ್ದೀನಿ, ಅಂದರೆ ಕೇವಲ 15 ಚೈನ್ಸ್ಗಳ ಮಾತ್ರ ಹಾಕ್ಕೊಂಡಿದ್ದೀನಿ. ಅಲ್ಲಿ ನಾನು 30 ಚೈನ್ ಹಾಕಿ ತೋರಿಸಿದ್ದೆ, ಸ್ವಲ್ಪ ಲೆಂತಿಯಾಗಿ. ಬಟ್ ಇಲ್ಲಿ ಲೆಂತನ್ನು ಕಡಿಮೆ ಮಾಡಿದ್ದೀನಿ, ಯಾಕಂದರೆ ಇಲ್ಲಿ ಮಧ್ಯದಲ್ಲಿ ಕ್ರೋಶದಲ್ಲಿ ಆಚೆನ ಹಾಕ್ತೀವಲ್ವ. ಸೊ ಆ ಒಂದು ಆಚೆಗೆ ಈ ಒಂದು ಮೆಜರ್ಮೆಂಟ್ ಅನ್ನೋದು ಕರೆಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು 15 ಚೈನ್ಗಳನ್ನ ಹಾಕಿದ್ದೀನಿ. ಸೊ 15 ಚೈನ್ಗಳನ್ನ ಹಾಕಿದ ಮೇಲೆ ನೋಡಿ, ನೀಡಲ್ ಮೇಲೆ ಒಂದು ಸತಿ ದಾರಾನ ಸುತ್ತಕೊಂಡು ಇಲ್ಲಿ 1 ಚೈನ್ ಸ್ಕಿಪ್ ಮಾಡ್ಕೊಳ್ಳಿ ಸಾಕು, ಇಲ್ಲಾಂದರೆ 2 ಕೂಡ ಮಾಡ್ಕೊಳ್ಳೋಂತೆ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಮಾಡ್ಕೊಂಡಿದ್ದೀನಿ, ಬಟ್ ಅಲ್ಲಿಗೆ ರೀಚ್ ಆಗುತ್ತೆ ಅದು ನೀಡಲ್ಲು. ಸೊ 2 ಚೈನ್ ಸ್ಕಿಪ್ ಮಾಡಿಕೊಂಡು 3ನೇ ಚೈನ್ಗೆ ನೀಡಲ್ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊತಾ ಇದ್ದೀನಿ. 2ರಿಂದ 1 ಸತಿ 2ರಿಂದ 1 ಸತಿ ಈ ರೀತಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ತಕೊಳ್ಳೋಣ. ನೆಕ್ಸ್ಟ್ ಚೈನು ಹೋಲ್ ಅಂದರೆ ಇನ್ಮೇಲೆ ಯಾವುದೇ ಒಂದು ಚೈನ ಸ್ಕಿಪ್ ಮಾಡ್ಕೊಳ್ಳೋಂಗಿಲ್ಲ. ಮತ್ತು 2ರಿಂದ 1 ಸತಿ 2ರಿಂದ 1 ಸರಿ ಈ ರೀತಿ ಡಬಲ್ ಕ್ರೋಶೆ ಕಂಬಗಳನ್ನ ಈಗ ಹಾಕ್ತಾ ಇದ್ದೀನಿ. ಸೊ ನೀಡಲ್ ಮೇಲೆ ದಾರ ಸುತ್ತಕೊಳ್ಳಿ. ನೆಕ್ಸ್ಟ್ ಚೈನ್ಗೆ ಹೋಗಿ ದಾರನ ತೊಗೊಂಡು ಮತ್ತು ಡಬಲ್ ಕ್ರೋಶೆ ಕಂಬ. ಸೊ ಕೆಳಗಡೆ ನಾವು 15 ಚೈನ್ ಹಾಕಿದ್ವಿ, 2 ಚೈನ ಸ್ಕಿಪ್ ಮಾಡ್ಕೊಂಡಿದ್ದೀವಿ. 2 ಚೈನ ಸ್ಕಿಪ್ ಮಾಡಿದಾಗ ಇಲ್ಲಿ 13 ಚೈನ್ಗಳಿರುತ್ತೆ. ಸೊ ಪ್ರತಿ ಒಂದು ಚೈನಲ್ಲಿ 13 ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೋಬೇಕು. ಸೊ 13 ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡಿದ್ದೀನಿ. 13 ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಹಾಕಿದ ಮೇಲೆ ನೋಡಿ, ನಾನೀಗ ಈ 2 ಚೈನ್ ಏನಿದೆಯಲ್ಲ ಇದರ ಒಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಇದರೊಳಗಡೆ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ 4 ಚೈನ ಮಾಡ್ಕೊತಾ ಇದ್ದೀನಿ. 4 ಚೈನ್ಸನ್ನು ಮಾಡಿಕೊಂಡು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 4 ಚೈನ ಹಾಕ್ಕೊತಾ ಇದ್ದೀನಿ. ಮತ್ತು ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ಸ್ವಲ್ಪ ಥ್ರೆಡನ್ನು ಬೇರೆ ಮಾಡಿಕೊಂಡು ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಬ್ರೈಡಲ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಈ ಡಿಸೈನ್ಗೆ ಬ್ರೈಡಲ್ ಡಿಸೈನ್ಗೆ ಸ್ವಲ್ಪ ಬ್ರೈಡಲ್ ಬೀಡ್ಸ್ ಇದ್ದರೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆವಿಯಾಗಿ ಬೀಡ್ಸ್ಗಳನ್ನದು ತೊಗೊಂಡಿದ್ದೀನಿ. ನಿಮ್ಮ ಊರಲ್ಲಿ ಯಾವ ರೀತಿ ಬೀಡ್ಸ್ ಸಿಗುತ್ತೋ ಆ ಥರ ಬೀಡ್ಸನ್ನು ಟ್ರೈ ಮಾಡಿ. ನೋಡ್ತೀವಲ್ಲ ಇದೇ ಥರ ಬೀಡ್ಸ್ ಬೇಕು ಅಂತ ಏನಿಲ್ಲ. ಸೊ ಬೇರೆ ಡಿಸೈನ್ ಬೀಡ್ಸ್ ಕೂಡ ನೀವು ಆರಾಮಾಗಿ ಟ್ರೈ ಮಾಡ್ಕೋಬೋದು. ಸೊ ಬೀಡ್ ಲಾಕ್ ಹಾಕಿದ ಮೇಲೆ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಸೊ ಹೊಸ ಡಿಸೈನ್ಸು ಕಸ್ಟಮರ್ಗೆ ಹೇಳಿದಾಗ ಕೆಲವೊಬ್ಬರು ನೋಡಲಾರ್ದಂಗೆ ಅದು ನೋಡೇ ಇಲ್ಲ ಅಂತಂದರೆ ಯಾರೂ ಒಪ್ಕೊಳ್ಳಲ್ಲ, ತೋರಿಸ್ಬೇಕಾಗತ್ತೆ. ಹಂಗಾಗಿ ಇವತ್ತು ಸ್ವಲ್ಪ ಬಟ್ಟೆಗೆ ಹಾಕ್ದಂಗೂ ಆಗುತ್ತೆ, ಹಾಗೆ ನನಗೂ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಹಾಗೆ ಎಲ್ಲೆಲ್ಲ ಏನಾದರೂ ಮಿಸ್ಟೇಕ್ ಮಾಡಿಟ್ಕೊಂಡಿದ್ರೆ ನೆಕ್ಸ್ಟ್ ಹಾಕುವಂಥ ಕಸ್ಟಮರ್ ಸೀರೆಗೆ ನಾವು ಚೇಂಜಸ್ ಮಾಡಿ ಹಾಕಿ ಕೂಡ ಕೊಡ್ಬೋದು ಅಂತ ಹೇಳಿಬಿಟ್ಟು ನಾನಿವತ್ತು ಸ್ಯಾಂಪಲ್ ಆಗಿ ಹಾಕಿ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ಫೋಟೋ ಕೂಡ ಸಿಗುತ್ತೆ. ಯಾರಾದರೂ ಮನೆಗೆ ಬರಲಾರ್ದೆ ಫೋನಲ್ಲೇ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳೋರು ಕೂಡ ಇದ್ದಾರೆ. ಸೊ ಅಂಥವ್ರಿಗೆ ಫೋಟೋ ಸೆಂಡ್ ಮಾಡಿದಾಗ ಅವರು ಹಾಕ್ಸ್ಕೊಳ್ಬೋದು. ಸೊ ಈ ರೀತಿ ಐಡಿಯಾ ನೋಡಿಕೊಂಡು ಇವತ್ತು ಟ್ರೈ ಮಾಡ್ತಾಯಿದ್ದೀನಿ.
ಸೊ ಬೀಡ್ ಲಾಕ್ ಹಾಕಿದ ಮೇಲೆ ಬ್ಯಾಕ್ ಸೈಡಲ್ಲಿ ನಾನು 6 ಚೈನ್ಗಳನ್ನ ಹಾಕಿದ್ದೀನಿ. 6 ಚೈನ್ ಹಾಕಿದ ಮೇಲೆ ಮತ್ತೆ 4 ಚೈನ್ ಮಾಡ್ಕೊತಾ ಇದ್ದೀನಿ. 4 ಚೈನ್ ಮಾಡಿಕೊಂಡು ಮತ್ತು ಸ್ವಲ್ಪ ದಾರ ಮೇಲೆ ಮಾಡಿಕೊಂಡು ಇಲ್ಲಿ 4 ಚೈನ್ ಲಾಕ್ ಏನಿದೆಯಲ್ಲ ಈ ಲಾಕಲ್ಲಿ ಈ 4 ಚೈನ್ನ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ 4 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಈ ಬೀಡ್ ಬ್ಯಾಕ್ ಸೈಡಲ್ಲಿ ಚೈನಿಗೆ ಹಾಕಿದ್ದೀವಲ್ವ ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಹಾಗೆ ಮತ್ತೆ 2ರಿಂದ 1 ಸರಿ ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊತಾ ಇದ್ದೀನಿ. ಮತ್ತು ದಾರನ ತಂದು 2ರಿಂದ 1 ಸರಿ 2ರಿಂದ 1 ಸರಿ ನೀಡಲ್ನ ಪಾಸ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳೋಣ. ಮತ್ತೆ ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು ಮತ್ತು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಈ ರೀತಿ 6 ಚೈನ್ ಒಳಗಡೆ ನೀಟಾಗಿ ಕವರ್ ಆಗೋವರೆಗೆ ನಾನು ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇದರೊಳಗೆ 13 ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ 14ನೇ ಟ್ರಿಬಲ್ ಕ್ರೋಶೆ ಕಂಬ ಏನಿದೆಯಲ್ಲ ಅದು ಬಂದು ಬೀಡ್ ಲಾಕ್ ಹಾಕಿದ್ದೀವಲ್ವ ಆ ಲಾಕಲ್ಲಿ ಅಂದರೆ ಆ ಚೈನ್ ಲಾಕಲ್ಲಿ ಬೀಡ್ ಚೈನ್ ಲಾಕಲ್ಲಿ ಆ ಪಾಯಿಂಟಿಗೆ ನೀಡನ್ನು ಹಾಕಿಬಿಟ್ಟು ದಾರನ ತೊಗೊಂಡು ಆ ಪಾಯಿಂಟಿಗೆ ಮತ್ತೆ ನಾನು 14ನೇ ಟ್ರಿಬಲ್ ಕ್ರೋಶೆ ಕಂಬ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಆಮೇಲೆ ಪಲ್ಲುಗೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡ್ಬಿಟ್ಟು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ಮತ್ತೆ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ಸನ್ನ ಹಾಕಿ ಈ 4 ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ 1 ಚೈನ್ 2 ಚೈನ್ ಹಾಕ್ಕೋಬೇಕು ಮತ್ತು ಲಾಕ್ ಮಾಡ್ಕೋಬೇಕು. ಆಮೇಲೆ ಸೇಮ್ 1 2 3 4 5 6 7 8 9 10 11 12 13 14 ಆ್ಯಂಡ್ 15 ಮತ್ತು 15 ಚೈನ್ಗಳನ್ನ ಹಾಕಿದ್ದೀನಿ. ನೀಡಲ್ ಮೇಲೆ ದಾರ ಸುತ್ತಕೊಂಡು 2 ಚೈನ ಸ್ಕಿಪ್ ಮಾಡಿಕೊಂಡು 3ನೇ ಚೈನ್ ಗ್ಯಾಪ್ ಏನಿದೆಯಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗ್ ಏನು ಚೈನ್ಸನ್ನು ಹಾಕಿದ್ದೀವೋ ನೀಡಲ್ ಮೇಲೆ ದಾರ ಸುತ್ತಕೊಂಡು ಯಾವುದೇ ಒಂದು ಚೈನ್ ಸ್ಕಿಪ್ ಮಾಡ್ದಂಗೆ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದೀವಲ್ವ ಇದೇ ರೀತಿಯಾಗಿ ಈ ಕಡೆ ಕೂಡ ನಾನಿಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಫಸ್ಟ್ ಸ್ಟೆಪ್ ಅನ್ನೋದು ಕಂಪ್ಲೀಟಾಗಿ ಸ್ಯಾರಿ ಫುಲ್ ನೀವು ಹಾಕ್ಕೊಂಡು ಹೋಗಬೇಕು. ಸೊ 2ನೇ ಸ್ಟೆಪ್ಪಲ್ಲಿ ನೋಡಿ ಈ ಥರ ದಾರನ ಹಾಕಿ ಚೇಂಜಸ್ ಅನ್ನೋದು ಮಾಡಿದ್ದೀನಿ. ಆಲ್ರೆಡಿ ಹಾಕಿದ್ದೀನಿ, ನಿಮಗೆ ನೋಡಿದ್ರೆ ಲುಕ್ಕು ಗೊತ್ತಾಗುತ್ತೆ ಅಂತ. ಸೊ ಕುಚ್ಚು ಬದಲು ಈ ಥರ ನೀವು ಟ್ರೈ ಮಾಡ್ಕೋಬೋದು. ಸೊ ಈಗ ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಮೇಲೆ ಕೂಡ ನಾನು ಡಬಲ್ ಕ್ರೋಶೆ ವರ್ಕ್ ಮಾಡಿದ್ದೀನಿ, ಕೆಳಗಡೆ ಟ್ರಿಬಲ್ ಕ್ರೋಶೆ ಕಂಬ ವರ್ಕ್ ಮಾಡಿದ್ದೀನಿ, ಮೇಲೆ ಬಂದು ಡಬಲ್ ಕ್ರೋಶೆ ಕಂಬ ವರ್ಕ್ ಮಾಡಿದ್ದೀನಿ. ಇಲ್ಲಿ 4 ಚೈನ್ ಗ್ಯಾಪ್ ಏನಿದೆಯಲ್ಲ 4 ಚೈನ್ ಮೇಲೆ ಇಲ್ಲಿ ಲಾಕ್ ಅನ್ನೋದು ಮಾಡಿದ್ದೀನಿ ಈ ಒಂದು ಆಚೆನ. ಸೊ ಇಲ್ಲಿ ಲಾಕ್ ಹಾಕಿದ ಮೇಲೆ ಇಲ್ಲಿ ಲಾಕ್ ಒಳಗಡೆ ಲಾಕನ್ನು ಹಾಕಿದ ಮೇಲೆ ಇಲ್ಲಿ ಒಂದು 3-4 ಚೈನ್ ಎಕ್ಸ್ಟ್ರಾನ ಹಾಕ್ಕೊಂತ ಅಂದರೆ ಇಲ್ಲಿ 2 ಚೈನ್ ಏನಿದೆಯಲ್ಲ ಇದ್ರೊಳಗಡೆ ಕೂಡ ಒಂದು ಸತೆ ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡ್ಕೊಂಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಕೂಡ ಅಷ್ಟೇ ಇದೇ ಥರನೇ ಸ್ಟಾರ್ಟ್ ಮಾಡಿದ್ದೀನಿ. ಹಾಗಾಗಿ ಇಲ್ಲಿ ನಾನು ಡಿಸೈನ್ ಅನ್ನೋದು ತೋರಿಸ್ತಾ ಇದ್ದೀನಿ. ಅಲ್ಲಿ ನಾನು ದಾರನ ಕಟ್ ಮಾಡಿಕೊಂಡು ಈ ತುದಿಗಿಂದ ವರ್ಕ್ ಅನ್ನೋದು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಬಟ್ ಇಲ್ಲಿ ಸ್ವಲ್ಪ ಆರೆಂಜ್ ಕಲರ್ ದಾರ ಹೈಲೈಟ್ ಆಗಿ ಕಾಣಲಿ ಸ್ವಲ್ಪ ಡಬಲ್ ಕಲರಲ್ಲಿ ಅಂತೇಳ್ಬಿಟ್ಟು ಈ ರೀತಿಯಾಗಿ ಐಡಿಯಾ ಅನ್ನೋದು ಮಾಡಿದ್ದೀನಿ. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಲಾಕನ್ನು ಮಾಡ್ತಾಯಿದ್ದೀನಿ. ಅಂದರೆ ಡಬಲ್ ಕ್ರೋಶೆ ಕಂಬಗಳು ಏನು ಹೋಲ್ಸ್ ಕಾಣ್ತಾ ಇದೆಯಲ್ಲ ಅದರೊಳಗಡೆ ಈ ರೀತಿ ಸಿಂಗಲ್ಲಾಗಿ ಚೈನ್ ಸ್ಟಿಚ್ ಅನ್ನೋದು ಹಾಕ್ಕೊಂಡು ಹೋಗ್ತಾ ಇದ್ದೀನಿ, ಅದು ಸ್ಟಾರ್ಟಿಂಗ್ ಕಡೆಯಿಂದ. ಸೊ ನೀಡಲ್ ಮೇಲೆ ಯಾವುದೇ ರೀತಿ ದಾರ ಸುತ್ತಕೊಳ್ಳೋದು ಬೇಡ. ಕೆಳಗಡೆ ಹಾಕಿರುವಂಥ ಡಬಲ್ ಕ್ರೋಶೆ ಕಂಬ ಚೈನ್ ಏನು ಕಾಣಿಸುತ್ತಲ್ವ ಸೊ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ಲಾಕನ್ನು ಮಾಡ್ಕೊಂಡು ಹೋಗಬೇಕು. ಅಂದರೆ ಸಿಂಗಲ್ ಲಾಕ್ಗಳನ್ನ ನೀವು ಕಂಪ್ಲೀಟಾಗಿ 13 ಡಬಲ್ ಕ್ರೋಶೆ ಕಂಬಗಳು ಏನಿದೆಯಲ್ಲ ಯಾವುದೇ ಒಂದು ಸ್ಕಿಪ್ ಮಾಡ್ದಂಗೆ ಪ್ರತಿಯೊಂದು ಹೋಲಲ್ಲಿ ನೀವು ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ಸಿಂಗಲ್ ಸ್ಟಿಚ್ಚನ್ನ ಹಾಕ್ಕೊಂಡು ಹೋಗಬೇಕು. ಸೊ ನೀಡಲ್ ಮೇಲೆ ಯಾವುದೇ ರೀತಿ ದಾರ ತಗೊಳ್ದೆ ಹಾಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ರೀತಿ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಲಾಸ್ಟ್ ತುದಿಗೆ ಬಂದಿದ್ದೀನಿ. ಸೊ ಇಲ್ಲಿ ಕೂಡ
ಫಸ್ಟು 2 ಚೈನ್ ಗ್ಯಾಪ್ ಬಿಟ್ಟಿರ್ತೀವಲ್ವ, ಸೊ ಅದ್ರ ಒಳಗಡೆ ಒಂದು ಸತಿ ಲಾಕನ್ನು ಮಾಡ್ಕೊತಾ ಇದ್ದೀನಿ. ಸೊ ಲಾಕ್ ಮಾಡಿಕೊಂಡು ಈಗ ನೋಡಿ 1 ಚೈನ್ 2 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಈ ಒಂದು ಪಾಯಿಂಟ್ ಏನಿದೆಯಲ್ಲ ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಡಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಸೊ ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಈಗ ಬೀಡ್ಗಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ನಾನು ತೋರ್ಸೋಗೋಸ್ಕರ ತೊಗೊಂಡಿರೋಂಥದ್ದಾಗಿ ಸಿಲ್ವರ್ ಕಲರ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು 3mm ಬೀಡ್ಸು. ಸೊ ಈ ರೀತಿ ಬೀಡನ್ನ ಹಾಕಿ ಬೀಡ್ ಲಾಕ್ ಹಾಕೋದೇನು ಬೇಡ, ಹಾಗೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಫಸ್ಟ್ ಡಬಲ್ ಕ್ರೋಶೆ ಕಂಬ ಏನು ಹಾಕಿದ್ದೀವಲ್ವ ಅದೇ ಪಾಯಿಂಟಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಅಂದರೆ ಒಂದೊಂದು ಪಾಯಿಂಟಲ್ಲಿ 2 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ಕೋಬೇಕು. ಸೊ ಈ ಕಡೆ ಬರುವಂಥ ಸ್ಟೆಪ್ಪಲ್ಲಿ ಡಬಲ್ ಕ್ರೋಶೆ ಕಂಬಗಳು ಹಾಕುತ್ತಾ ಇದ್ದೀನಿ. ಸೊ 2 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬ ಹೋಲ್ ಕಾಣಿಸ್ತಾ ಇರುತ್ತೆ ನೋಡಿ, ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಸ್ವಲ್ಪ ದಾರ ಮೇಲೆ ಮಾಡ್ಕೋಬೇಕು, ಮತ್ತು ಒಂದು 3mm ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಒಂದು ಬೀಡನ್ನ ಹಾಕಿಬಿಟ್ಟು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಾಯಿಂಟ್ ಅಂದರೆ ಅದೇ ಹೋಲಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಹೋಲಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ಒಂದು ಬೀಡ್. ಸೊ ಪ್ರತಿಯೊಂದು ಹೋಲಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಹಾಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಒಂದು ಸ್ಮಾಲ್ ಬೀಡ್ಸ್. ಸೊ ಈ ಥರ ಬೀಡ್ಸ್ಗಳನ್ನ ಹ್ಯಾಂಡ್ ಮಾಡಿಕೊಂಡು ಇಲ್ಲಿ ಹಾಕಿರುವಂಥ 13 ಡಬಲ್ ಕ್ರೋಶೆ ಕಂಬದಲ್ಲಿ ಮೇಲೆ 2 ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಫಿನಿಶಿಂಗ್ ಅನ್ನೋದು ಮಾಡಿದ್ದೀನಿ. ಈ ಥರ ಫಿನಿಶಿಂಗ್ ಹಾಕಿದ ಮೇಲೆ ನೋಡಿ ಇಲ್ಲಿ 4 ಚೈನ್ ಏನಿದೆಯಲ್ಲ ಅಲ್ಲಿ ಡೈರೆಕ್ಟಾಗಿ ಲಾಕ್ ಹಾಕೋದು ಬೇಡ. ಸೊ ಫಸ್ಟ್ ಇಲ್ಲೇನು ಲಾಕ್ ಮಾಡಿದ್ದೀವಲ್ವ ಅದರೊಳಗಡೆ ಲಾಕ್ ಮಾಡ್ಕೋಬೇಕು ಒಂಥರ ಟೈಟಾಗಿ. ಸೊ ಇಲ್ಲಿ ಲಾಕನ್ನು ಹಾಕಿದ ಮೇಲೆ ಈಗ ಇಲ್ಲಿ 4 ಚೈನ್ ಏನಿದೆಯಲ್ಲ 4 ಚೈನಲ್ಲಿ ಕೂಡ ಒಂದು ಸತಿ ಸಿಂಗಲ್ ಆಗಿ ಲಾಕ್ ಮಾಡ್ಕೋಬೇಕು. ಈ ಥರ ಸಿಂಗಲ್ ಆಗಿ ಲಾಕ್ ಹಾಕಿದ ತಕ್ಷಣ ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಇಲ್ಲೇನು ಕೆಳಗಡೆ ನಾವು ಆಚಿನ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ವಲ್ವ ಇಲ್ಲಿ ಕೂಡ ಅಷ್ಟೇ ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬ ಹೋಲ್ಸ್ ಏನಿದೆಯಲ್ಲ ಮೇಲೆ ಚೈನ್ ಥರ ಕಾಣ್ತಾ ಇದೆಯಲ್ಲ ಅದರೊಳಗಡೆ ನೀಡಲ್ ಹಾಕಿ ದಾರನ ತೊಗೊಂಡು 2ರಿಂದ 1 ಸತಿ 2ರಿಂದ 1 ಸರಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಅದೇ ಪಾಯಿಂಟಿಗೆ ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಇಲ್ಲಿ ಕೂಡ ನಾನು ಒಂದೊಂದು ಟ್ರಿಬಲ್ ಕ್ರೋಶೆ ಮೇಲೆ ಕಂಬದಲ್ಲಿ 2 ಡಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಕೆಳಗಡೆ ಬಂದು ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ, ಮೇಲೆ ಬಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀನಿ. ಸೊ ಒಂದು ಬೀಡನ್ನ ಹಾಕಿದ ಮೇಲೆ ಮತ್ತೆ ನೆಕ್ಸ್ಟ್ ಇರುವಂಥ ಟ್ರಿಬಲ್ ಕ್ರೋಶೆ ಕಂಬ ಹೋಲಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತು ಅದೇ ಪಾಯಿಂಟಿಗೆ ಇನ್ನೂ ಒಂದು ಡಬಲ್ ಕ್ರೋಶೆ ಕಂಬ, ಹಾಗೆ ಸ್ವಲ್ಪ ಥ್ರೆಡನ್ನ ಮೇಲೆ ಮಾಡ್ಕೋಬೇಕು, ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಈ ಥರ ನೀವು ಈ ಆರ್ಚ್ ಫಿನಿಶಿಂಗ್ ಅನ್ನೋದು ಮಾಡ್ಕೋಬೇಕು. ಸೊ ಇದು ಆರ್ಚ್ ಹಾಕೋದು ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ. ಸೊ ಇದೇನು ಅಷ್ಟೇನು ಟಫ್ ಏನಿಲ್ಲ. ಸೊ ರೆಗ್ಯುಲರಾಗಿ ಕುಚ್ಚನ್ನ ಹಾಕೋಕ್ಕಿಂತ ಈ ರೀತಿಯಾಗಿ ಒಂದು ತೋರಿಸಿದ್ದು ಸ್ವಲ್ಪ ಖಾಲಿ ನಮ್ಮ ಮಧ್ಯದಲ್ಲಿ ಪ್ಲೇಸ್ ಖಾಲಿ ಆಗಿತ್ತು. ಬಟ್ ಇದು ಆ ಥರ ಇಲ್ಲ, ಮಿಡ್ಲಲ್ಲಿ ಪ್ರತಿಯೊಂದಕ್ಕೂ ಆರ್ಚ್ ಬರೋದ್ರಿಂದ ರಿಚ್ ಲುಕ್ ಅನ್ನೋದು ಕೊಡುತ್ತೆ. ಹಾಗೆ ಯಾರಾದರೂ ಬೀಡ್ಸ್ ಸ್ವಲ್ಪ ಹೆವಿ ಆಯಿತು ಅಂತಂದರೆ ಇಲ್ಲಿ ಮಿಡ್ಲ್ ಹಾಕುವಂಥ ಆರ್ಚ್ ಏನಿದೆಯಲ್ಲ ಅಲ್ಲಿ ಬೀಡ್ಸ್ ಬದಲು ನೀವು ಪಿಕೋ ವರ್ಕನ್ನ ಮಾಡ್ಕೋಬೋದು, ಇಲ್ಲಾಂದರೆ ಪ್ಲೇನಾಗಿ ಥ್ರೆಡ್ ವರ್ಕ್ಲಿಂದ ಕೂಡ ವರ್ಕ್ ಮಾಡಿಕೊಂಡು ಸೊ ಅದು ಮಾತ್ರ ಅಂದರೆ ರೋಲ್ ಮಾತ್ರ ನೀವು ಬೀಡ್ಸನ್ನು ಹಾಕಲೇಬೇಕು. ಬೀಡ್ಸ್ ಹಾಕಿದ್ರೇ ಆ ವೇಟಿಗೆ ಅದು ನೀಟಾಗಿ ಕುಂತ್ಕೊಳ್ಳುತ್ತೆ. ಸೊ ಥ್ರೆಡ್ ವರ್ಕ್ ಟ್ರೈ ಮಾಡೋಂಗಿದ್ರೆ ಕೂಡ ನೀವು ಮಾಡಿಕೊಂಡು ಸ್ಯಾಂಪಲ್ಲಾಗಿ ನೋಡ್ಬೋದು, ನಿಮಗೆ ಯಾವ್ದು ರೀತಿ ಇಷ್ಟ ಆಗುತ್ತೆ ನೋಡ್ಕೊಂಬಿಟ್ಟು ಇದು ಮಾಡಿ. ಬಟ್ ಮದುವೆ ಏನೇನು ಸೀರೆಗಳು ತುಂಬ ಗ್ರ್ಯಾಂಡಾಗಿ ಕೇಳ್ತಾ ಇರ್ತಾರೆ, ಡಿಫ್ರೆಂಟಾಗಿ ಕೂಡ ಕೇಳ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಈ ಡಿಸೈನ್ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಹಾಗೆ ರಿಚ್ ಲುಕ್ಕು ಕೂಡ ಕೊಡುತ್ತೆ. ಇಲ್ಲಿ ನಾನು ಆಲ್ರೆಡಿ ಗಮ್ ಹಾಕಿರೋದ್ರಿಂದ ಈ ರೀತಿ ಕವರ್ ಆಗಿದೆ. ಬಟ್ ಇಲ್ಲಿ ನಾನೇನು ಗಮ್ ಪೇಸ್ಟ್ ಮಾಡಿಲ್ಲ. ಸೊ ಎಲ್ಲಿ ಪೇಸ್ಟ್ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ ಈಗ. ಸೊ ವರ್ಕ್ ಮಾಡಬೇಕಾದ್ರೆ ಈ ಥರ ಫೋಲ್ಡ್ ಆಗೋದು ಸಹಜ. ಕಂಪ್ಲೀಟಾಗಿ ಹಾಕಿ ಇದು ಮಾಡಿ ಸ್ಪ್ರೆಡ್ ಮಾಡಿಕೊಂಡಾಗ ಎಲ್ಲ ಪರ್ಫೆಕ್ಟಾಗಿ ಕುಂತ್ಕೊಳ್ಳುತ್ತೆ. ಸೊ ಇಲ್ಲೇನು ನಾವು ಈ ಕಡೆ ಇದನ್ನು ಸಿಂಗಲಾಗಿ ಲಾಕ್ ಮಾಡ್ಕೊಂಡು ಹೋಗಿದ್ದೀವಲ್ವ, ಈ ಒಂದು ಇದರ ಒಳಗಡೆ ನಾವು ಈ ಥರ ಗಮ್ ಪೇಸ್ಟನ್ನ ಮಾಡ್ಕೋಬೇಕು. ಸೊ ಗಮ್ ಪೇಸ್ಟ್ ಮಾಡಿ ಸೊ ಈ ರೀತಿ ರೌಂಡಾಗಿ ಇದನ್ನು ಸುತ್ಕೋಬೇಕು. ನೀವು ಒಂದು ರೀತಿ 3 ರೌಂಡ್ ಟೈಟಾಗಿ ಸುತ್ತಿ, ಯಾಕೆಂದರೆ ಟೈಟ್ ಅನಿಸುತ್ತೆ ಬಟ್ ಬಿಟ್ಟ ಮೇಲೆ ಅದು ನೀಟಾಗಿ ಮತ್ತೆ ಲೂಸ್ ಆಗುತ್ತೆ. ಹಂಗಾಗಿ ಇಲ್ಲಿ ಡಬಲ್ ಕಲರಲ್ಲಿ ಈ ರೀತಿ ಡಿಸೈನ್ ಅನ್ನೋದು ಕಾಣಿಸುತ್ತೆ. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಹಾಕೋಬೇಕು. ಈಗ ಕಂಪ್ಲೀಟಾಗಿ ಇದಕ್ಕೆ ನಾನು ಡಬಲ್ ಕ್ರೋಶೆನ ಫಿನಿಶಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಈ ರೀತಿ ರೋಲ್ಗಳನ್ನ ನೀವು ಸ್ವಲ್ಪ ಕಂಪ್ಲೀಟ್ ವರ್ಕ್ ಹಾಕಿದ ಮೇಲೇ ಗಮ್ ಪೇಸ್ಟ್ ಮಾಡಿಕೊಂಡು ಈ ರೀತಿ ಸುತ್ತಬಿಟ್ಟು ಒಂದು 10 ನಿಮಿಷ ಬಿಟ್ಬಿಡಿ, ಡ್ರೈ ಆಗುತ್ತೆ. ಸೊ ಈಗ ನೋಡಿ ನೀಡಲ್ ಮೇಲೆ ಸ್ವಲ್ಪ ದಾರನ ತೆಗೆದುಬಿಟ್ಟು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು
ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ನೆಕ್ಸ್ಟ್ ಓಲ್ ಏನಿದೆಯಲ್ಲ ಅದರೊಳಗಡೆ ಹೋಗಿ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬ ಮತ್ತು ಅದೇ ಒಂದು ಇದರಲ್ಲಿ ಡಬಲ್ ಕ್ರೋಶೆ ಕಂಬ. ಸೊ ಈ ರೀತಿಯಾಗಿ ಈ ಆರ್ಚ್ ಅನ್ನೋದು ಫಿನಿಶಿಂಗ್ ಅನ್ನೋದು ಮಾಡ್ತಾ ಇದ್ದೀನಿ ನಾನು. ಸೊ ಕಂಪ್ಲೀಟಾಗಿ ಲುಕ್ ಬಂದು ಈ ಥರ ಬರುತ್ತೆ. ಆಲ್ರೆಡಿ ಗಮ್ ಪೇಸ್ಟ್ ಮಾಡಿರುವಂಥದ್ದು ಎಲ್ಲನೂ ಡ್ರೈ ಆಗಿದೆ. ನೀವು ಯಾವ ರೀತಿ ಸೀರೆನ ಮಡಚಿಟ್ರು ಕೂಡ ವೇರ್ ಮಾಡಿದ್ರು ಈ ಕಡೆ ಆ ಕಡೆ ಸೆರಗು ಮೂವ್ ಮಾಡಿದ್ರು ಕೂಡ ಇದು ಫಿಂಗರ್ಸ್ ಥರ ಮತ್ತು ಕೆಳಗಡೆ ಬರೋದಿಲ್ಲ. ಈ ಥರ ಗಮ್ ಹಾಕೋದ್ರಿಂದ ಟಿಫಾಗಿ ಕೂಡುತ್ತೆ. ಹಾಗೆ ಈ ರೌಂಡ್ ಶೇಪ್ ಅನ್ನೋದು ಫಿನಿಶಿಂಗ್ ಅನ್ನೋದು ಬರುತ್ತೆ. ಆ ಒಂದು ಕಾರಣಕ್ಕೆ ರಿಂಗ್ ಬೀಡ್ಸ್ ಗಮ್ ಅನ್ನೋದು ಹಾಕಿದ್ದು. ಇಲ್ಲಾಂದರೆ ನೀವು ಒಂದು ಹೊಲಿಗೆ ಬೇಕಿದ್ರೆ ಹಾಕಿದರೆ ಹಾಕೋಬೋದು. ಬಟ್ ಇದಕ್ಕೆ ನೋಡಿ ಆ ಒಂದು ಡಿಸೈನ್ಗೆ ಈ ಒಂದು ಡಿಸೈನ್ಗೆ ಏನಪ್ಪ ಡಿಫ್ರೆಂಟ್ ಅಂದರೆ ಅದು ಲೆಂತಿಯಾಗಿ ಬರುತ್ತೆ, ಮಿಡ್ಲಲ್ಲಿ ಏನೂ ಇರಲಿಲ್ಲ. ಬಟ್ ಇಲ್ಲಿ ಮಿಡ್ಲಲ್ಲಿ ಆಚೆನ ಹಾಕಿಬಿಟ್ಟು ಈ ರೀತಿ ಹಾಕಿದ್ದೀನಿ. ಸೊ ಕುಚ್ಚು ಬದಲು ಈ ಥರ ಒಂದು ಸತಿ ಟ್ರೈ ಮಾಡಿ. ಒಂದು ಬ್ರೈಡಲ್ ಡಿಸೈನ್ಗೆ ಬ್ರೈಡಲ್ ಲುಕ್ ಕೊಡುವಂಥ ಡಬಲ್ ಧಮಾಕ ಅಂತಲೇ ಹೇಳ್ಬೋದು. ಯಾಕಂದರೆ ಬ್ರೈಡಲ್ ಕ್ರೋಶೆ ಕುಚ್ಚು ಮಾತ್ರ ಕ್ರೋಶೆ ಡಿಸೈನ್ ಮಾತ್ರ ಇರ್ತಿತ್ತು. ಬಟ್ ಇವತ್ತು ಈ ಒಂದು ಡಿಸೈನ್ಗೆ ಬ್ರೈಡಲ್ ಕುಚ್ಚುಗಳು ಅಂತಲೂ ಹೇಳ್ಬೋದು. ಅದು ರಿಂಗ್ ರೋಲ್ ಕುಚ್ಚುಗಳು ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇದೇ ಕಲರ್ನ ಯಾಕೆ ನಾನು ಚೂಸ್ ಮಾಡಿ ತೋರಿಸಿದ್ದೀನಿ ಅಂತಂದರೆ ಇದು ಮೋಸ್ಟ್ ಆಲ್ರೆಡಿ ತುಂಬ ಟ್ರೆಂಡಿಂಗ್ನಲ್ಲಿ ಇರುವಂಥ ಕಲರು. ಹಂಗಾಗಿ ಇನ್ನೂ ಕೂಡ ಟ್ರೆಂಡಿಂಗ್ ಸೀರೆಗಳು ನಡೀತಾ ಇದೆ. ಸೊ ಇಷ್ಟ ಆದವರು ಹಾಕ್ಸ್ಕೊತಾರೆ ಅಥವಾ ಟ್ರೈ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ಒಂದು ಕಲರ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಇದು ಪಿಂಕ್ ಮತ್ತು ಗ್ರೀನ್ ಕಲರ್ ಕಾಂಬಿನೇಷನ್ ಈ ಥರ ಸೀರೆಗಳಿಗೆ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಒಂದು ಡಿಫ್ರೆಂಟ್ ಆಗಿರುವಂಥ ಬ್ರೈಡಲ್ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಹೆಚ್ಚಿನ ಡಿಸೈನ್ಗೋಸ್ಕರ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.